ಸಿದ್ದರಾಮಯ್ಯ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಈ ಬಗ್ಗೆ ನಾನು ಈವರೆಗೂ ಮಾತನಾಡಿಲ್ಲ. ಸಿಎಂ ಡೆಲ್ಲಿ ಭೇಟಿ ಬಗ್ಗೆ ನಾನು ಇನ್ನೂ ಚರ್ಚಿಸಿಲ್ಲ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಡೆಲ್ಲಿ ಭೇಟಿ ಮಾಡ್ಕೊಬಂದರು. ಡೆಲ್ಲಿ ಭೇಟಿಯ ನಂತರ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನುವಂಥ ಸ್ವಾಭಾವಿಕ ರಾಜಕೀಯ ಚರ್ಚೆಗಳು ರಾಜ್ಯದಲ್ಲಿ ನಡೆಯಿತು. ಈ ಬಗ್ಗೆ ಒಂದಷ್ಟು ಜನರಿಗೆ ಕ್ಲಾರಿಟಿ ಇತ್ತು, ಇನ್ನೊಂದಷ್ಟು ಜನರಿಗೆ ಕ್ಲಾರಿಟಿ ಇರಲಿಲ್ಲ. ಡೆಲ್ಲಿಗೆ ಹೋಗಿದ್ದು ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತನಾಡೋದಕ್ಕೋ ಅಥವಾ ಬೇರೆ ಬೇರೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡೋದಕ್ಕೋ ಗೊತ್ತಿರಲಿಲ್ಲ. ಸೊ ಗೃಹ ಸಚಿವರು ಪರಮೇಶ್ವರ್ ಅವರ ಬಳಿ ಮಾಧ್ಯಮ ಮಿತ್ರರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಾಗ, ಮೊದಲು ಸಿಎಂ ಜೊತೆ ನಾನು ಕೂತು ಮಾತಾಡಬೇಕು, ಡೆಲ್ಲಿಗೆ ಯಾಕೆ ಹೋಗಿದ್ರಿ, ಏನು ಮಾತಾಡಿದ್ರಿ, ಸಂಪುಟ ಪುನರ್ರಚನೆಯ ಬಗ್ಗೆ ಕೊನೆಗೂ ಮೌನ ಮುರಿದ ಪರಮೇಶ್ವರ್. ಇಲ್ಲಿವರೆಗೂ ನನಗೆ ಯಾವ ವಿದ್ಯಮಾನಗಳ ಬಗ್ಗೆಯೂ ಕೂಡ ಅರಿವಿಲ್ಲ. ಅದರರ್ಥ ನಾನು ಯಾವ ನಾಯಕರ ಜೊತೆಯೂ ಹೋಗಿ ಬಂದ ನಾಯಕರ ಜೊತೆ ಚರ್ಚೆ ಮಾಡಿಲ್ಲ. ಅಲ್ಲಿ ಏನೇನು ಮಾತುಕತೆಯಾಗಿದೆ, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಏನಾದರೂ ವಿಚಾರಗಳು ಮಾತನಾಡಿದಾರಾ, ಯಾವುದ್ರ ಬಗ್ಗೆಯೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಅವರೊಂದಿಗೆ ಮಾತನಾಡಿ ವಿಚಾರವನ್ನು ಹೇಳ್ತೀನಿ ಅಂಥೇಳಿ ಪರಮೇಶ್ವರ್ ಹೇಳ್ತಾರೆ. ಅವರೊಂದಿಗೆ ಮಾತನಾಡಿ ವಿಚಾರವನ್ನು ಹೇಳುತ್ತೇನೆ, ಈಗ ನಾನು ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ರಾಹುಲ್ ಗಾಂಧಿ ಭೇಟಿಯ ಬಗ್ಗೆಯೂ ನನಗೆ ಗೊತ್ತಿಲ್ಲ. ಮೊದಲು ಸಿಎಂ ಜೊತೆ ಕೂತು ಮಾತಾಡ್ತೀನಿ, ಸಂಪುಟ ಪುನರ್ರಚನೆಯ ಬಗ್ಗೆ ಮೌನ ಮುರಿದ ಪರಮೇಶ್ವರ್. ಇನ್ಯಾವಾಗ ಇವರು ಕೂತು ಮಾತಾಡೋದು, ಇನ್ಯಾವಾಗ ಇವ್ರು ಹೇಳೋದು, ಅಷ್ಟೊತ್ತಿಗದಾಗಲೇ ಕ್ಯಾಬಿನೆಟ್ ರೀಶಫಲ್ ಆಗಿರುತ್ತೆ. ಡೆಲ್ಲಿ ಭೇಟಿಯ ಬೆನ್ನಲ್ಲೇ ಪರಮೇಶ್ವರ್ ಕೊಟ್ಟಂಥ ಹೇಳಿಕೆ, ನಾನು ಈವರೆಗೂ ಕೂಡ ನಾಯಕರಲ್ಲಿ ಚರ್ಚೆ ಮಾಡಿಲ್ಲ. ಸೊ ಹೋಗಿ ಬಂದ ನಾಯಕರ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡು ಅದಾದ ನಂತರವಷ್ಟೇ ನಾನು ವಿಚಾರಗಳನ್ನು ನಿಮ್ಮ ಬಳಿ ಹೇಳೋದಕ್ಕೆ ಸಾಧ್ಯ. ನನಗೆ ಈವರೆಗೂ ರಾಜಕೀಯ ವಿದ್ಯಮಾನಗಳು ಏನೇನಾಗಿದೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.